ಮೋದಿಜಿಯವರಾದ್ರೆ ಏನೋ ಒಂದು ದೇಶ ಉಳಿಯುತ್ತೆ. ಇಲ್ಲಾಂದ್ರೆ ತಿರ್ಗಾ ಏನಾದ್ರು ಕಾಂಗ್ರೆಸ್ ಸರ್ಕಾರ ಕೊಟ್ರೆ ಪೂರ್ವ ಬರ್ನ ಆಗೋಯ್ತು ಎಲ್ಲ. ಇಲ್ಲಿ ಯಾರು ನೆಮ್ಮದಿ ಜೀವನ ಮಾಡಕ್ ಆಗಲ್ಲ, ಅದಂತೂ ಖಂಡಿತ. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಬೇಡ ಸರ್, ಅವ್ರ ಬಗ್ಗೆ ಏನು ಮಾತಾಡಲ್ಲ. ಕಾಂಗ್ರೆಸ್ ಅಲ್ಲಿ ಯಾರು ಅಂತ ತಾಕತ್ತಿರೋರಿಲ್ಲ. ನಮ್ಗೆ ರಾಹುಲ್ ಗಾಂಧಿ ಮೇಲೆ ಕೊಟ್ರೆ ಏನು ಅಷ್ಟೊಂದು ಭರವಸೆ ಇಲ್ಲ. ನರೇಂದ್ರ ಮೋದಿ ಎಲ್ಲಿ ಗಂಟೆ ಇರ್ತಾರೆ ಅಲ್ಲಿ ಗಂಟೆ ದೇಶ ಸುಭದ್ರವಾಗಿ. ದೇಶಕ್ಕೆ ಮೋದಿ, ಕರ್ನಾಟಕ ಕುಮಾರಣ್ಣ. ಹೋದ ಬಾರಿ ಸುಮಲತಾ ಗೆದ್ರು. ಯಾಕೆಂದ್ರೆ ಅಂಬರೀಶ್ ಅಭಿಮಾನಿ ನಾನು. ಅಂಬರೀಶ್ ಅಣ್ಣವರ ಅಭಿಮಾನದಲ್ಲಿ ಎಲ್ಲರೂ ಓಟ್ ಹಾಕಿದ್ರು. ಹಾಗೇನೆ ಕಾಂಗ್ರೆಸ್ ಅವರು ಸಪೋರ್ಟ್ ಮಾಡಿದ್ರು. ಬಟ್ ಈ ಸಾರಿ ಆ ರೀತಿ ಆಗೋದಿಲ್ಲ. ಜಾರಿಗೊಳಿಸಿರುವ ಯೋಜನೆಗಳ ಬಗ್ಗೆ ಏನ್ ಹೇಳ್ತೀರಾ? ವೇಸ್ಟ್ ಸರ್ ಅದೆಲ್ಲ. ಯಾಕೆಂದ್ರೆ ಈಗ ತುಂಬಾ ಜನ ಫ್ರೀ ಮಾಡೋದ್ರಿಂದ ಬೈಕತ್ತಾ ಇದಾರೆ. ಯಾಕೆಂದ್ರೆ ದುಡ್ಡು ಕೊಟ್ರು ಪರವಾಗಿಲ್ಲ, ನೆಮ್ಮದಿಯಾಗಿ ಹೋಗುವಂತ. ಈಗ ಕೈ ಮುಗಿದನಪ್ಪ, ಕಾಲ್ ಮುಗಿದನಪ್ಪ, ಹಿಂಸೆ ಎಲ್ಲ ಫ್ರೀ ಕೊಟ್ಟು ಜನರನ್ನ ಹಾಳು ಮಾಡಿದ್ದಾರೆ. ಯಾರಿಗೂ ಒಳ್ಳೇದಂತೂ ಆಗಿಲ್ಲ. ಲೇಡೀಸ್ ಫ್ರೀ ಮಾಡ್ಬಿಟ್ಟು ಮಿಕ್ಕಿದಲ್ಲಿ ಜನರ ಮೇಲೆ ಹಾಕಿದ್ರೆ ಯಾವ ನ್ಯಾಯ ಇದಲ್ಲ. ಕಾಂಗ್ರೆಸ್ ಗೌರ್ಮೆಂಟ್ ಯಾವಾಗ ಬಂತು ಎಲ್ಲರಿಗೂ ಏಟೇ. ಇಂಡಿಯಾ ಒಕ್ಕೂಟ ಎಷ್ಟೇ ಇದು ಒಕ್ಕೂಟ ಸೇರಿದ್ರು ಮೋದಿ ಸೋಸಕ್ ಆಗಲ್ಲ. ಸ್ಕೂಲ್ದು ಹಾಸ್ಪಿಟಲ್ ಏನಾದ್ರು ಫ್ರೀ ಕೊಟ್ಟಿದ್ರೆ ಕುಟುಂಬದವ್ರಿಗೆ ಎಲ್ಲರಿಗೂ ಆಗ್ತಾ ಇದೆ. ಇವಾಗ ಬರೀ ಹೆಂಗಸರು ಕೊಟ್ಟು ಏನು ಯೂಸ್ ಇಲ್ಲ. ಸರ್ ನಮಸ್ಕಾರ. ಸರ್ ನಿಮ್ಮ ಮುಂದಿನ ಪ್ರಧಾನಿ ಆಯ್ಕೆ ಯಾರು? ನಮ್ಮ ಮುಂದಿನ ಪ್ರಧಾನ ಮಂತ್ರಿ ಮೋದಿನ ಆಗ್ಬೇಕು. ನರೇಂದ್ರ ಮೋದಿ. ಯಾಕೆ ಸರ್ ನರೇಂದ್ರ ಮೋದಿ ಅವರು ಯಾಕೆ? ಅಲ್ಲ, ನರೇಂದ್ರ ಮೋದಿ ಅಂದ್ರೆ ಇವಾಗ ಎಲ್ಲ ಫೆಸಿಲಿಟಿ ಕೊಟ್ಟಿದ್ದಾರೆ. ಬಟ್ ಅದು ಜನಗಳಿಗೆ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಅದು ತಿಳ್ಕೊಳಕ್ಕೆ ಯಾರೋ ಮುಂದೆ ಬಂದು ಹೇಳಕ್ ಆಗ್ತಾ ಇಲ್ಲ. ಅದರಿಂದ ಇವಾಗ ನಮ್ಗೆ ಕೆಲವ್ರಿಗೆ ತಿಳಿಯತ್ತೆ, ಕೆಲವ್ರಿಗೆ ತಿಳಿತಾ ಇಲ್ಲ. ನಮ್ಗೆ ತಿಳಿದಕ್ಕೆ ಹೇಳ್ತಾ ಇದೀವಿ ಮೋದಿನ ಬರ್ಬೇಕಂತ. ಮುಂದೆ ಫ್ಯೂಚರ್ಗೆ ಹೆಲ್ಪ್ ಆಗತ್ತೆ ಅಷ್ಟೇ. INDA ಅಂತ ಮೈತ್ರಿಕೂಟ ಮಾಡ್ಕೊಂಡಿದ್ದಾರೆ. ಅಲ್ಲಿಂದ ಹೆಸರು ಕೇಳಿ ಬರ್ತಾ ಇರೋದು ಪ್ರಧಾನಿ ಅಭ್ಯರ್ಥಿಯಾಗಿ ರಾಹುಲ್ ಗಾಂಧಿ, ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಸೊ ನಿಮ್ಗೆ ಅವ್ರು ಆಗ್ಬೇಕಾ ಬೇಡವಾ ಸರ್ ಪ್ರಧಾನಿ? ಅವ್ರೇನ ಬೇಕಾಗಿಲ್ಲ. ಬೇಡ ಅಂತ? ಬೇಡ ಬೇಡ. ಯಾವ ಒಂದು ಕಾರಣದಿಂದ ಅವ್ರು ಬೇಡ ಅಂತೀರಾ? ಅವರಿಂದ ನಮ್ಗೇನು ಫೆಸಿಲಿಟಿ ಅಷ್ಟೇನು ಸಿಕ್ಕಿಲ್ಲ ನಮಗೆ ಜನಗಳಿಗೆ. ಅದರಿಂದ ಅವರು ಅವಶ್ಯಕತೆ ಬೇಡ ಅಂತ. ಸರ್, ಈಗ ಏನು ಮೈತ್ರಿಕೂಟ ಮಾಡ್ಕೊಂಡಿದ್ದಾರೆ INDA ಅನ್ನೋದು, ಇದನ್ನ NDA ಸರ್ಕಾರದ ವಿರುದ್ಧವಾಗಿ ಮಾಡ್ಕೊಂಡಿರೋದು, ಗೆಲ್ತಾರೆ ಅಂತ ಅನ್ಸುತ್ತಾ ಅಥವಾ ಮತ್ತೆ NDA ಅಧಿಕಾರಕ್ಕೆ ಬರುತ್ತೆ ನಿಮ್ ಪ್ರಕಾರ? ಇಲ್ಲ, ಅದು ಗೆಲಿತಾರೆ ಅನ್ನೋಕ್ಕಿಂತ ಸೋಲ್ತಾರೆ ಅನ್ನೋದೇ ನಿಜ. ಅದು ಮೈತ್ರಿಕೂಟ ಸೋಲ್ತಾರೆ ನಿಜ. ಮತ್ತೆ ಬಿಜೆಪಿ ಬರುತ್ತೆ. ಬಿಜೆಪಿ ಗೊತ್ತೇ. ಸರಿ ಸರ್, ಈಗ ರಾಜ್ಯದಲ್ಲಿ ಬಿಜೆಪಿ ಮತ್ತೆ JDS ಮೈತ್ರಿ ಲೋಕಸಭೆಗಾಗಿ. ಯಾವ್ದು? ಬಿಜೆಪಿ ಮತ್ತೆ JDS. ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ. ಹೌದು. ಅದು ಎಲ್ಲ ಒಂದು ಕೈ ಒಗ್ಗಟ್ಟು ಸೇರ್ಸಿದ್ರೆ ತಾನೆ ಎಲ್ಲ ಒಂದಾಗೋದು. ಅದರಿಂದ ಸೇರ್ಕೊಂಡು ಮಾಡ್ತಾರೆ. ಇಲ್ಲಿ ನಾವು ರಾಜ್ಯದಲ್ಲಿ ಮೈತ್ರಿ ವರ್ಕೌಟ್ ಆಗುತ್ತೆ ಅಂತ ನಿಮ್ ಪ್ರಕಾರ? ಆಗತ್ತೆ, ಖಂಡಿತ ಆಗತ್ತೆ. ಸೊ ಹಾಗಿದ್ರೆ ಈಗ ರಾಜ್ಯ ಸರ್ಕಾರದ ಬಗ್ಗೆ ಮಾತಾಡೋದಾದ್ರೆ, ರಾಜ್ಯ ಸರ್ಕಾರದ ಕಾರ್ಯವೈಖರಿ ಹೇಗಿದೆ ಅಂತೀರಾ ನಮ್ಮ ಕರ್ನಾಟಕ ರಾಜ್ಯಸ್ಥಾನ? ಇಲ್ಲಿ ಯಾವ್ದು ಬಗ್ಗೆ ಅಂತ ಹೇಳಿದ್ರೆ, ಇವಾಗ ಕಾಂಗ್ರೆಸ್ ಎಲ್ಲ ಇದು ಮಾಡ್ತೀನಿ ಅದು ಮಾಡ್ತೀನಿ ಅಂತಾರೆ. ಅದಕ್ಕೆ ಜನಗಳಿಗೆ ತುಂಬಾ ಕಷ್ಟ ಕೊಡ್ತಾರೆ. ಕ್ಯೂವಲ್ಲಿ ನಿಂತ್ಕೊಳ್ಳೋದು, ಏಜ್ ಆಗಿರೋರೆಲ್ಲ ಬಂದ್ಬಿಟ್ಟು ತುಂಬಾ ಮನೆಯಿಂದ ಕಷ್ಟಪಟ್ಟು ಓಡೋದು ಮಾಡೋದು, ಯಾವುದಕ್ಕೂ ಒಂದು ಪ್ರತಿಯೊಂದಕ್ಕೂ ಕಷ್ಟಪಡ್ತಾರೆ ಹೊತ್ತು ಈಸಿಗೆ ಸಿಗ್ತಾ ಇಲ್ಲ ಅವರಿಗೆ. ಅದಕ್ಕೆ ಹೆಲ್ಪ್ ಮಾಡೋರು ಯಾರು ಇಲ್ಲ. ಯಾರು ಬರ್ತಾರೆ ಮುಂದಕ್ಕೆ? ಯಾರು ಮಾಡಲ್ಲ. ಸಣ್ಣ ಪುಟ್ಟ ಇದ್ರೆ ಏನು ಹೆಲ್ಪ್ ಮಾಡ್ಬೋದು. ಇವರೆಲ್ಲ ಸಾವಿರ ಜನ ನಿಲ್ಸ್ಕೊಂಡ್ಬಿಡ್ತಾರೆ. ಯಾರು ಹೆಲ್ಪ್ ಮಾಡೋರು ಇಲ್ಲ. ಅವ್ರಿಗೆ ಮನೆಗೆ ಬಂದು ತಲುಪೋ ಥರ ಏನೋ ಒಂದು ವ್ಯವಸ್ಥೆ ಮಾಡಬೇಕು, ಅದು ಮಾಡಲ್ಲ ಅವರು. ಸರ್, ನಿಮ್ಮ ಪ್ರಕಾರ ಪ್ರಧಾನಮಂತ್ರಿ ಯಾರಾಗಬೇಕು? ನರೇಂದ್ರ ಮೋದಿ ಅವರೇ ಸರ್. ಯಾಕೆ ಸರ್ ನರೇಂದ್ರ ಮೋದಿ ಅವರು? ಯಾಕೆ? ಅವ್ರು ಮಾಡಿರೋ ಕೆಲಸಗಳೆಲ್ಲ ಚೆನ್ನಾಗಿದೆ. ಅವ್ರ ಮೇಲೆ ಇಷ್ಟ ಆಗಿದೆ. ಅವ್ರದ್ದೆಲ್ಲ ಕೆಲಸಗಳು ಚೆನ್ನಾಗಿದೆ. ಒಂದೊಂದು ಪ್ರತಿಯೊಂದು ಯಾವುದೇ ಆಗಲಿ, ಸೈನಿಕರದಾಗಲಿ, ನಮ್ಮ ರಾಜ್ಯದ್ದಾಗಲಿ, ಯಾವುದೇ ಆಗಲಿ, ಇವಾಗ ಕೊರೋನಾ ಟೈಮಲ್ಲಿ ಅವ್ರಿಗೆ ತೊಗೊಂಡಿರೋ ಡಿಸಿಷನ್ಸು ಎಲ್ಲ ಚೆನ್ನಾಗಿದೆ. ಬೇರೆ ಯಾರಿದ್ರು ಆ ಥರ ತೊಗೊಳ್ತಾರೋ ಇಲ್ವೋ ಗೊತ್ತಿಲ್ಲ. ಇವ್ರದ್ದೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ರಾಹುಲ್ ಗಾಂಧಿ ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಇವರಿಗೆ ಒಂದು ಪ್ರಧಾನಿಯಾಗಿ ಒಂದು ಅವಕಾಶ ಕೊಡಬೇಕಾ ಬೇಡವಾ ಸರ್? ಕೊಡಬೇಕು ಅಂದರೆ ನಮಗೆ ರಾಹುಲ್ ಗಾಂಧಿ ಮೇಲೆ ಕೊಟ್ಟರೆ ಏನು ಅಷ್ಟೊಂದು ಭರವಸೆ ಇಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಕೊಟ್ಟರೆ ಮಾಡ್ಬೋದು ಅನ್ಸುತ್ತೆ, ಮಾಡ್ಬೋದು. ಸರ್, ಮೊದಲಿಂದನೂ ಒಂದು ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರ ಇದಕ್ಕೆ ನಮ್ಮ ದಕ್ಷಿಣದ ರಾಜ್ಯಗಳಿಗೆ ಒಂದು ಅನ್ಯಾಯ ಅಂತ ನಡೀತಾ ಇರುವಂತದ್ದು. ಸೊ ಇದಕ್ಕೆ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಧಾನಿ ಆದ್ರೆ ಸೂಕ್ತವಾಗಿ ಒಂದು ಪರಿಹಾರ ಸಿಗ್ಬೋದು ಅನ್ಸುತ್ತೆ? ಸಿಗ್ಬೋದು. ಮಲ್ಲಿಕಾರ್ಜುನ್ ಖರ್ಗೆ ಆದ್ರೆ ಸಿಗ್ಬೋದು. ಓಕೆ. ಸೊ ಈಗ ನರೇಂದ್ರ ಮೋದಿ ಅವರು ಮತ್ತೆ ಮುಂದುವರಿಲಿ ಅಂತ ಹೇಳಿದ್ರಿ. ಸೊ ಈಗ 2 ಅವಧಿಗೆ ನೀವು ಕಂಡಂತಹ ಅಭಿವೃದ್ಧಿ ಕಾರ್ಯಗಳು ನರೇಂದ್ರ ಮೋದಿ ಅವರ ಅವಧಿಯಲ್ಲಿ? ನರೇಂದ್ರ ಮೋದಿ ಅವರ ಅವಧಿಯಲ್ಲಿ ಅಂದ್ರೆ ಎಲ್ಲ ಕೆಲಸ ಆಗಿಲ್ಲ ಸರ್. ಕೊರೋನಾ ಟೈಮಲ್ಲಿ ಬೇರೆ ಯಾರು ಇದ್ರು ಈ ತರ ಎಲ್ಲ ಮಾಡ್ತಾ ಇದ್ರು ಏನೋ ಗೊತ್ತಿಲ್ಲ. ನಮ್ಗೆ ಡೋಸಸ್ ಎಲ್ಲ ಫ್ರೀ ಸಿಕ್ಕಿದೆ. ಎಲ್ಲ ಕೆಲಸಗಳು ಚೆನ್ನಾಗಿದೆ, ಏನು ತೊಂದರೆ ಆಗಿಲ್ಲ, ಪರವಾಗಿಲ್ಲ. ಸರ್, ಹಾಗಿದ್ರೆ ಈಗ ರಾಜ್ಯ ಸರ್ಕಾರದ ಬಗ್ಗೆ ಬರೋದಾದ್ರೆ ಏನ್ ಹೇಳ್ತೀರಾ? ರಾಜ್ಯ ಸರ್ಕಾರದ ನೋಡ್ತಾ ಇದ್ರಲ್ಲ ನೀವೇ, 3 ತಿಂಗಳಿಂದ ಯಾವ ಕೆಲಸ ನಡೀತಿಲ್ಲ. ಒಂದು ರೋಡ್ ನೋಡಿ, ಎಲ್ಲ ಕೆಲಸಗಳು ನಿಂತಿದೆ. ಎಲ್ಲ ಫ್ರೀ ಕೊಟ್ಟು ಜನರನ್ನ ಹಾಳು ಮಾಡಿದ್ದಾರೆ. ಯಾರಿಗೂ ಒಳ್ಳೇದಂತೂ ಆಗಿಲ್ಲ, ತುಂಬಾ ಹಾಳಾಗಿದೆ. ಅದಂತ ಹೇಳ್ಬಲ್ಲ. ಅಂದ್ರೆ ಸರ್, ಈ ಪಂಚ ಯೋಜನೆಗಳು ಅಥವಾ ಉಚಿತ ಯೋಜನೆಗಳು ಅಂತ ಏನಿದೆ, ಅದರಿಂದ ಅಭಿವೃದ್ಧಿ ಕೆಲಸಗಳಿಗೆ ಹಿನ್ನಡೆ ಆಯ್ತು ಅಂತನಾ? ಹೌದು ಸರ್, ಅದರಿಂದನೇ ಆಗಿರೋದು. ಫ್ರೀ ಕೊಟ್ಟಿರೋದು ಯಾರಿಗೆ ಗೊತ್ತು ಸರ್? ಫ್ರೀ ಈಗ ಯಾರಿಗೆ ಹೋಗ್ತಾ ಇದೆ ಕೈಗೆ? ಲೇಡೀಸ್ ಮತ್ತೆ ಇರೋರಿಗೆ ಹೋಗ್ತಾ ಇದೆ ಹೊತ್ತು ಇಲ್ದೇರೋರ್ಗೆ ಯಾರಿಗೂ ಹೋಗ್ತಾ ಇಲ್ಲ. ಇವಾಗ ಇಲ್ದೇರೋರ ಹತ್ರ ಆಧಾರ್ ಕಾರ್ಡ್ ಇಲ್ಲ ಅಂತಾರೆ, ಪಾನ್ ಕಾರ್ಡ್ ಇಲ್ಲ ಅಂತಾರೆ, ರೇಷನ್ ಕಾರ್ಡ್ ಇಲ್ಲ, ಅಂತವ್ರಿಗೆ ಯಾರಿಗೂ ಹೋಗ್ತಾ ಇಲ್ಲ. ಇರೋರು ಬಳಸ್ಕೊಳ್ತಾ ಇದಾರೆ ಅಷ್ಟೇ, ಇಲ್ದೇರೋರ್ಗೆ ಯಾರು ಹೋಗ್ತಾ ಇಲ್ಲ ಈಗ. ಓಕೆ. ಸೊ ಈ ಉಚಿತ ಯೋಜನೆಗಳ ಒಂದು ಉಪಯೋಗ ಆಗ್ತಾ ಇದೆಯಾ ಇಲ್ವಾ ಸರ್, ಅಥವಾ ತಲುಪ್ತಾ ಇದೆಯಾ ಇಲ್ವಾ? ಇಲ್ಲ, ತಲುಪ್ತಾ ಇಲ್ಲ. ಇವಾಗ ಬರೀ ಒಂದು 10% ಬಡವ್ರಿಗೆ ಹೋದ್ರೆ 90% ಬರೀ ಇರೋರಿಗೆ ಹೋಗ್ತಾ ಇದೆ.
ಇವಾಗ ಮನೆ ಕೆಲಸಕ್ಕೆ ಹೋಗೋರ್ಗೆ ಯಾರಿಗೆ ಯೂಸ್ ಬಸ್ಸು ಯೂಸ್ ಇಲ್ಲ, ಬಡವ್ರಿಗೆ ಯಾರಿಗೂ ಯೂಸ್ ಇಲ್ಲ, ಯಾರು ಎಲ್ಲೂ ಹೋಗಲ್ಲ, ಇಲ್ಲಿ ಇರೋ ಕೆಲಸ ನೋಡ್ಕೊಂಡು ಪಾಪ ತಿಂತಾರೆ, ಇಲ್ಲೇ ಇರ್ತಾರೆ. ಬೇಡವಾಗಿತ್ತು, ಬಸ್ ಬೇಡವಾಗಿತ್ತು ನಮ್ಗೆ. ನಾವು ಬರೀ ಲೇಡೀಸ್ ಫ್ರೀ ಮಾಡ್ಬಿಟ್ಟು ಮಿಕ್ಕಿದೆಲ್ಲ ಜನರ ಮೇಲೆ ಹಾಕಿದ್ರೆ ಯಾವ ಊರು ನ್ಯಾಯ ಇದೆಲ್ಲ? ತಪ್ಪುದಾನೆ. ಒಂದು ಕೆಲಸ ಇಲ್ಲ. ಕಾಂಗ್ರೆಸ್ ಗೌರ್ಮೆಂಟ್ ಯಾವಾಗ ಬಂತು ಎಲ್ಲರಿಗೂ ಏಟೇ ಇವಾಗ. ಹಾಸ್ಪಿಟ್ಲ್ ಫೆಸಿಲಿಟಿ ಕೊಡಬೇಕು, ಫೆಸಿಲಿಟಿ ಇರೋದನ್ನ ಯೂಸ್ ಮಾಡೋ ತರ ಕೊಡಬೇಕು. ಇದು ಬಸ್ ಎಲ್ಲ ಫ್ರೀ ಬಿಡೋದು ಇದೆಲ್ಲ ಒಂದು ಅಷ್ಟೇನು ಚೆನ್ನಾಗಿಲ್ಲ. ಲೇಡೀಸ್ಗೆ ಜೆಂಟ್ಸ್ ಏನ್ ಮಾಡಿದ್ರು ಅದು ಆಕ್ಚುಲಿ ಏನಂದ್ರೆ ಇವಾಗ ಜೆಂಟ್ಸ್ ಅಂತ ಕಿತ್ಕೊಂಡು ಲೇಡೀಸ್ ಕೊಡೋ ತರ ಆಗೋಯ್ತು. ಇದು ಅದ್ ನಾವೇ ಒಂದು 20 ರೂಪಾಯಿ ಕೊಟ್ಟು 10 ರೂಪಾಯಿ ಕೊಟ್ಟು ಬಸ್ಸಲ್ಲಿ ಹೋಗ್ಬೋದಲ್ಲ. ಸ್ಕೂಲ್ದು ಮತ್ತೆ ಹಾಸ್ಪಿಟ್ಲ್ ಏನಾದ್ರು ಫ್ರೀ ಕೊಟ್ಟಿದ್ರೆ, ಸ್ಕೂಲ್ದು ಹಾಸ್ಪಿಟ್ಲ್ ಏನಾದ್ರು ಫ್ರೀ ಕೊಟ್ಟಿದ್ರೆ ಕುಟುಂಬದವ್ರಿಗೆ ಎಲ್ಲರಿಗೂ ಆಗ್ತಾ ಇತ್ತು. ಇವಾಗ ಬರೀ ಹೆಂಗಸರು ಕೊಟ್ಟು ಏನು ಯೂಸ್ ಇಲ್ಲ. ಈಗ ಒಂದು ಸ್ಕೂಲ್, ಒಂದು ಮೆಡಿಸಿನ್, ಏನೋ ಒಂದು ಹಾಸ್ಪಿಟ್ಲಿಗೆ ಫ್ರೀ ಕೊಟ್ಟಿದ್ರೆ ಇಬ್ರಿಗೂ ಗಂಡ ಹೆಂಡತಿ ಇಬ್ರಿಗೂ ಯೂಸ್ ಆಗ್ತಾ ಇತ್ತು. ಒಂದು ಸ್ಕೂಲ್ದು ಫೀಸ್ ಕಮ್ಮಿ ಮಾಡೋದು ಏನೋ ಒಂದು ಮಾಡ್ಬೋದಾಗಿತ್ತು. ಅಂಥದ್ದೆಲ್ಲ ಮಾಡೋದು ಬಿಟ್ಬಿಟ್ಟು ಇವರು ಬಸ್ ಫ್ರೀ ಕೊಡೋದು ಮತ್ತೆ ಅದು ಕೊಡೋದು. ಇವೆಲ್ಲ ಬಿಸ್ನೆಸ್ ಲಾರಿ ನಮ್ದು, ಇವಾಗ ಲಾರಿ ನಡೆಸ್ತಾ ಇದೀವಿ ನಾವು. ಬರೀ ವ್ಯವಸಾಯ ಮಾಡೋ ಟ್ರ್ಯಾಕ್ಟರ್ ಅವ್ರು ಬಂದೆಲ್ಲ ಬಂದು ಇವೆಲ್ಲ ಟ್ರ್ಯಾಕ್ಟರ್ ತುಂಬಿದ್ರೆ ಇವಾಗ ನಮ್ಮೊಂದು ಟ್ಯಾಕ್ಸ್, ಇನ್ಸೂರೆನ್ಸ್, FC ಎಲ್ಲ ಮಾಡ್ಕೊಂಡು ನಾವು ವರ್ಷಕ್ಕೆ ಎಷ್ಟು ಲಕ್ಷ ಖರ್ಚು ಮಾಡ್ತೀವಿ ನಾವು. ಬರೀ ಇವಾಗ ಬೆಂಗಳೂರು ಫುಲ್ಲ ಟ್ರ್ಯಾಕ್ಟ್ರ ಓಡ್ತಾ ಇದೆ. ಇವಾಗ ಹೇಳ್ತಾವ್ರೆ ನೀವು ಟ್ರ್ಯಾಕ್ಟ್ರ ಓಡಿಸ್ಕೊಳ್ಳಿ, ಲಾರಿ ಏನು ಬೇಕಾಗಿಲ್ಲ. ಎಲ್ಲಿಂದೋ ಬಂದಿರೋರ ನಾವು ಕರ್ನಾಟಕ ಹುಟ್ಟಿ ಬೆಳೆದಿರೋದು. ನಾವು ಇಲ್ಲಿ ಬಂದ್ಬಿಟ್ರೆ ಬರೀ ಟ್ರ್ಯಾಕ್ಟರ್ ಓಡಿಸ್ಕೊಂಡಿದ್ರೆ ನಮ್ಮಂತೂ ಇನ್ಸೂರೆನ್ಸ್ ಎಷ್ಟು ಕಟ್ತೀವಿ? ಇನ್ಸೂರೆನ್ಸ್ 30,000 35,000 ಇನ್ಸೂರೆನ್ಸ್ ಕಟ್ತೀವಿ ವರ್ಷಕ್ಕೆ. 4 ಟ್ಯಾಕ್ಸ್ ಕಟ್ತೀವಿ, FC ಮಾಡ್ತೀವಿ ವರ್ಷಕ್ಕೆ. ಅವರು ಏನಿಲ್ಲ, ಟ್ಯಾಕ್ಸ್ ಇಲ್ಲ, ಇನ್ಸೂರೆನ್ಸ್ ಇಲ್ಲ, FC ಇಲ್ಲ, ಏನಿಲ್ಲ. ಅವ್ರು ವ್ಯವಸಾಯ ಮಾಡೋರು. ಅವರು ವ್ಯವಸಾಯ ಮಾಡೋರು ಬಂದು ಇಲ್ಲಿ ಬಿಸ್ನೆಸ್ ಮಾಡಿದ್ರೆ ನಮ್ಮವಂಥವ್ರೆಲ್ಲ ಏನು ಗತಿ ಆಗೋದು ಹೇಳಿ? ತಪ್ಪದಾನೆ ಇದೆಲ್ಲ ಮಾಡೋದಲ್ಲ. ಬಸ್ಸಿಗಿಂತ ಹೆಲ್ತ್ ಮತ್ತು ಸ್ಕೂಲು ಇದೆಲ್ಲ ಬಂದು ನೀವು ಕಮ್ಮಿ ಮಾಡಿದ್ರೆ ಬಟ್ ಎಲ್ಲರಿಗೂ ಜನಗಳಿಗೆ ಅನುಕೂಲ ಆಗೋದು. ಬಸ್ಸು ಫ್ರೀ, ಅದು ಫ್ರೀ ಅಂದರೆ ಅದು ಹೆಂಗೆ ಅನುಕೂಲ ಆಗುತ್ತೆ? ಅದು 4 ಜನ ಹೋಗ್ತಾರೆ, 4 ಜನ ಬಿಡ್ತಾರೆ. ಅದು ಆಗಲ್ಲ. ಈ ಸ್ಕೂಲ್ ಕಮ್ಮಿ ಅಂತ ಬಜೆಟ್ ಕಮ್ಮಿ ಮಾಡಿದ್ರೆ ಪ್ರೈವೇಟ್ ಸ್ಕೂಲ್ ನೋಡಿ ಲಕ್ಷಗಟ್ಟಲೆ ಆಗುತ್ತೆ. ಅದು ಸ್ವಲ್ಪ ಕಮ್ಮಿ ಮಾಡೋ ಥರ ಇವರು ಫೆಸಿಲಿಟಿ ಮಾಡಬೇಕು. ಅದರಲ್ಲಿ ತಗೊಂಡ್ಬಿಡ್ತಾರೆ, ಇದರಲ್ಲಿ ಬಿಟ್ಟು ಅದರಲ್ಲಿ ಹಿಡಿತಾರೆ. ಆ ಥರ ಪರಿಸ್ಥಿತಿ ಆಗ್ಬಿಟ್ಟಿದೆ ಇವಾಗ ಜನಗಳದ್ದು. ಉಚಿತ ಯೋಜನೆಗಳು ಇರಬಾರ್ದಿತ್ತು, ಇದ್ರೂ ಕೂಡ ಒಂದು ಎಜುಕೇಶನ್ ಮತ್ತೊಂದು ಹಾಸ್ಪಿಟಾಲಿಟಿಗೆ ಒಂದು ಕೊಡಬೇಕಿತ್ತು ಅಂತ, ಉಚಿತ ಕೊಡಬೇಕಿತ್ತು ಅನ್ನೋದು. ಸರ್, ಉಚಿತ ಯೋಜನೆ ಅಂದ್ರೆ ಫೈನ್ ಸರ್. ನಿಮ್ ಪ್ರಕಾರ ಹಾಗಿದ್ರೆ ದೇಶದಲ್ಲಿ ಯಾವೆಲ್ಲ ಅಭಿವೃದ್ಧಿ ಕೆಲಸಗಳಾಗಬೇಕು ರಾಜ್ಯ ಸರ್ಕಾರದಿಂದ ಮತ್ತೆ ಕೇಂದ್ರ ಸರ್ಕಾರದಿಂದ? ಡೆವಲಪ್ಮೆಂಟ್ ಯಾವ್ದು ನಡೀತಾ ಇಲ್ಲ. ಯಾವ್ದಾಗ್ಬೇಕಂದ್ರೆ ನಮ್ಗೂ ಹಾಸ್ಪಿಟಲ್ ಆಗ್ಬೇಕು, ಎಜುಕೇಶನ್ ಇರಬೇಕು. ಅದು ಪ್ರೈವೇಟ್ ತರ, ಅದನ್ನ ಗೌರ್ಮೆಂಟ್ ಕೆಲಸ ಅಂದ್ರೆ ಎಲ್ಲಾರು ಗೌರ್ಮೆಂಟ್ ಕೆಲಸ ಅಂತ ಹೋಗ್ತಾರೆ. ಯಾಕೆ ಗೌರ್ಮೆಂಟ್ ಸ್ಕೂಲ್ ಇಂಪ್ರೂವ್ಮೆಂಟ್ ಮಾಡಲ್ಲ ಇವರು? ಯಾವ್ದೋ ಹಳೇ ಒಂದು ಇದ್ರೆ ಅದನ್ನ ಆಲ್ಟೇಷನ್ ಮಾಡ್ತಾರೆ, ಮಕ್ಳು ಇರಲ್ಲ. ಅದರಲ್ಲಿ 4 ಜನ ಮಕ್ಳು ಇರ್ತಾರೆ. ಅದೇ ಪ್ರೈವೇಟ್ ಅಲ್ಲಿ ನೋಡಿ 1000 ಜನ ಮಕ್ಳು ಇರ್ತಾರೆ. ಲಕ್ಷ ಆದ್ರೂ ಸೇರಿಸ್ತಾರೆ. ಬಡವರು ಇವತ್ತು ಮನೆ ಕೆಲಸ ಮಾಡೋರು ಪ್ರೈವೇಟೇ ಹುಡುಕ್ತಾರೆ, ಗೌರ್ಮೆಂಟ್ ಹುಡುಕಲ್ಲ. ಅದು ಕೆಲಸ ಮಾತ್ರ ಗೌರ್ಮೆಂಟ್ ಅಂತ ಹೋಗ್ತಾರೆ. ಯಾಕೆ ಪ್ರೈವೇಟ್ ಹೋಗಲ್ಲ ಅವರು? ಅಲ್ವಾ? ಅದಕ್ಕೆ ಗೌರ್ಮೆಂಟ್ ಸ್ಕೂಲ್ನೇ ಸ್ವಲ್ಪ ದೊಡ್ಡದಾಗಿ ಮಾಡಿ ಎಜುಕೇಶನ್ ಕೊಡಬೇಕು ಮಕ್ಕಳಿಗೆ. ಅವಾಗ ಏನ್ ಮಾಡ್ತಾರೆ? ಗೌರ್ಮೆಂಟ್ ಕೆಲಸಕ್ಕೆ ಕಳಿಸ್ತಾರೆ, ಗೌರ್ಮೆಂಟ್ ಸ್ಕೂಲ್ಗೆ ಕಳಿಸ್ತಾರೆ ಅಲ್ವಾ? ಸರ್, BJP ಗೌರ್ಮೆಂಟ್ ಬಂದ್ಬಿಟ್ಟು ಇವಾಗ ಯಾವ ಕೆಲಸ ಬೇಕಾದ್ರೆ ಮಾಡ್ತಾ ಇದ್ರು. ಬಿಸ್ನೆಸ್ ಇಂಪ್ರೂವ್ ಆಗ್ತಾ ಇತ್ತು, ಎಲ್ಲ ನಡೀತಾ. ಇವಾಗ ಕಾಂಗ್ರೆಸ್ ಬಂದ್ಬಿಟ್ಟು ಇವಾಗ 6 ತಿಂಗಳಾಯ್ತು. 6 ತಿಂಗಳಲ್ಲಿ ಏನ್ ಕೆಲಸ ನಡೀತಿದೆ ಹೇಳಿ ನೀವು? ಒಂದು ಕಾರ್ಪೊರೇಷನ್ ಕೆಲಸ ನಡೀತಿದ್ಯಾ? ಇಲ್ಲ ಪ್ರೈವೇಟ್. ಇವಾಗ ಕರೆಂಟ್ ಬಿಲ್ ಎಷ್ಟಾಗಿದೆ ನಿಮ್ಗೆ ಗೊತ್ತು. ಫ್ರೀ ಅಂದ್ಬಿಟ್ಟು ಇವಾಗ ನಮ್ಮ ಮನೆಗೆಲ್ಲ ಫ್ರೀ ಇಲ್ಲ ಕರೆಂಟ್ ಬಿಲ್. ಇನ್ನು ಯೂನಿಟ್ ಮೇಲೆ ಹೊಡೆದ್ರೆ ಫ್ರೀ ಇಲ್ಲ ಅಂತಾರೆ. ಇವಾಗ ನಾವೆಲ್ಲ ಎಲ್ಲಿ ಹೋಗೋದು ಹೇಳಿ? ಮಾಡಿದ್ರೆ ಎಲ್ಲ ಸಮ ಕರೆಂಟ್ ಮಾಡಬೇಕಿಲ್ವಾ? ಇನ್ನು ಯೂನಿಟ್ ಮೇಲೆ ಅದು ಫ್ರೀ ಮಾಡ್ಬಿಟ್ಟು ಕೂಡ ಇವಾಗ 300 ರೂಪಾಯಿ 400 ರೂಪಾಯಿ ಚಾರ್ಜ್ ಮಾಡ್ತಾವ್ರೆ. ಆ ಮನೆಗೆ ಮಾಡ್ತಾವ್ರೆ. ಇವಾಗ ಎಲ್ಲಿಂದ ಫ್ರೀ ಮಾಡಿದ್ದಾರೆ ಇವರು ಹೇಳಿ? ಕರೆಂಟ್ ಫ್ರೀ ಅಂದ್ಬಿಟ್ಟು ಎಲ್ಲಿ ಸರ್ ಫ್ರೀ ಮಾಡಿದ್ದಾರೆ? ಅವರು 300-400 ರೂಪಾಯಿ ಕಟ್ತಾರೆ. ಇವಾಗ 200 ಯೂನಿಟ್ ಮೇಲೆ ಬಂದ್ರೆ 1 ರೂಪಾಯಿ ಫ್ರೀ ಇಲ್ಲ ಅಂತಾರೆ. ಎಲ್ಲರೂ 200 ಓಡಾಟ ಮಾಡೋಕ್ಕಾಗತ್ತಾ? ನಾವು ಓಟ್ ಹಾಕಿದಿಲ್ವಾ? ಕಾಂಗ್ರೆಸ್ ಗೌರ್ಮೆಂಟ್ ಬರಲಿ, ನಮ್ಗೆ ಉದ್ಧಾರ ಮಾಡಲಿ, ಏನೋ ಬಿಸ್ನೆಸ್ 1 ರೂಪಾಯಿ ಬಡವರು ಬದುಕಲ್ಲ ಮಾಡಿದ್ವಿ. ಇವಾಗ ಬಂದ್ಬಿಟ್ಟು ಇದು ಫ್ರೀ ಅಂದ್ಬಿಟ್ಟು ಇವಾಗ ಕರೆಂಟ್ ಇಲ್ಲ, ಏನಿಲ್ಲ, ಎಲ್ಲ ಸುಮ್ಮನೆ ಫ್ರೀ ಅಂದ್ಬಿಟ್ಟು ಒಂದೂ ಇಲ್ಲ. ಇವಾಗ ನಮ್ಮ ಮನೆಗೆಲ್ಲ 200 ಯೂನಿಟ್ ಮಾಡಿದ್ರೆ ಫ್ರೀ ಇಲ್ಲ ಸರ್, 200 ಮೇಲೆ ಬಂದರೆ ಫ್ರೀ ಕೊಡಲ್ಲ ಅಂತಾರೆ. ಇವಾಗ ಎಲ್ಲಿ ಫ್ರೀ ಇದೆ? ಇವಾಗ ಬಡವ್ರ ಮನೆ ಕೂಡ ಅವ್ರ ಮನೆಗೆ 300 ಬರ್ತದೆ, 200 ಬರ್ತದೆ. ಇವಾಗ 100 ರೂಪಾಯಿ ಯೂನಿಟ್ ಮೇಲೆ ಇವಾಗ ಎಷ್ಟು ಜಾಸ್ತಿ ಆಗಿದೆ ನಿಮಗೆ ಗೊತ್ತು? ಎಲ್ಲಿ ಸರ್ ಉದ್ಧಾರ ಆಗುತ್ತೆ? ಬಡವರಲ್ಲ, ನಮ್ಮಂಥವ್ರು ಎಲ್ಲಿ ಉದ್ಧಾರ ಆಗುತ್ತೆ ಇಲ್ಲಿ? ಅದರಿಂದ ಮೋದಿ ಬಂದರೆ ಇಂಡಿಯಾ ಉದ್ಧಾರ ಆಗುತ್ತೆ. ಕಾಂಗ್ರೆಸ್ ಬಂದರೆ ಇನ್ನೂ ಅಧ್ವಾನ ಆಗ್ಬಿಡ್ತದೆ. ನಮ್ಗೆ ಅಷ್ಟು ಬೇಜಾರಾಗ್ಬಿಟ್ಟಿದೆ. ಕಾಂಗ್ರೆಸ್ ಬರಲಿ, ನಾವು ಓಟ್ ಹಾಕಿದ್ವಿ, ಓಟ್ ಹಾಕ್ಬಿಟ್ಟು ಅಷ್ಟು ನೋವು ಬಂದಿದೆ. ಇವಾಗ ನಾವು ಬಿಸ್ನೆಸ್ ಮಾಡ್ತಾ ಇದ್ವಿ, ಏನಿಲ್ಲ ಇವಾಗೆಲ್ಲ ಫುಲ್ ಲಾಸ್ ಆಗ್ಬಿಟ್ಟಿದ್ವಿ ಎಲ್ಲ. ಅದರಿಂದ ಮೋದಿ ಬರಬೇಕು ಸರ್.
ಅವ್ರು ಬಂದ್ರೇನೆ ಇಂಡಿಯಾ ಉದ್ಧಾರ ಆಗೋದು. ಸರ್ ನಮಸ್ತೆ. ಸರ್ ನಿಮ್ ಪ್ರಕಾರ ಮುಂದಿನ ಪ್ರಧಾನಿ ಯಾರಾಗಬೇಕು? ಮುಂದಿನ ಪ್ರಧಾನಿ ನಮಗೆ ನರೇಂದ್ರ ಮೋದಿ ಆಗ್ಬೇಕು ಸರ್. ಯಾಕೆ ಸರ್ ನರೇಂದ್ರ ಮೋದಿ ಅವ್ರು ಯಾಕೆ? ಅವ್ರು ಇರೋದ್ರಿಂದಲೇ ಈಗ ದೇಶ ಉಳಿದಿರೋದು. ಅವ್ರಿಲ್ಲ ಅಂದ್ರೆ ಯಾವುದೋ ಹಾಳಾಗೋಗೋದು ದೇಶ. ನರೇಂದ್ರ ಮೋದಿ ಎಲ್ಲಿ ಗಂಟೆ ಇರ್ತಾರೆ ಅಲ್ಲಿ ಗಂಟೆ ದೇಶ ಸುಭದ್ರವಾಗಿರುತ್ತೆ. ದೇಶಕ್ಕೆ ಮೋದಿ, ಕರ್ನಾಟಕ ಕುಮಾರಣ್ಣ. ಸರ್ ಹಾಗಿದ್ರೆ ಈಗ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗ್ಲಿ ಅಂತಂದ್ರಿ, 2 ಅವಧಿಗೆ ಅವರು ಪ್ರಧಾನಿ ಆಗಿದ್ರು, ಮತ್ತೆ ಮತ್ತೊಂದು ಅವಧಿಗೆ ಯಾಕೆ ಬೇಕು ಅಂತೀರಾ? ನಿರ್ದಿಷ್ಟವಾದ ಕಾರಣಗಳೇನು? ಕಾರಣ ಏನು ಅಂದ್ರೆ ಹಿಂದೆ ಮಾಡಿದಂತ ಸಾಲನ 10 ವರ್ಷಕ್ಕೆ ತೀರ್ಸಕ್ಕೆ ಯಾವುದೇ ಕಾರಣಕ್ಕೂ ಆಗಲ್ಲ. ಎಷ್ಟೋ ಲಕ್ಷಾಂತರ ಕೋಟಿ ಸಾಲ ಇದೆ. ಅದನ್ನೆಲ್ಲ ನೇರ ಮಾಡ್ಕೊಂಡು ಬರ್ಬೇಕು ಅಂದ್ರೆ ಟೈಮ್ ಹಿಡಿಯುತ್ತೆ. ಆ ಟೈಮು ಈಗ ಮುಗಿದಿದೆ. ಈಗ ನೆಕ್ಸ್ಟ್ ನೋಡಿ ಅಭಿವೃದ್ಧಿ ಯಾವ ರೀತಿ ಆಗುತ್ತೆ ಮೋದಿ ಬಂದ್ರೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ನೋಡಿ. ಈಗ ನರೇಂದ್ರ ಮೋದಿ ಅವರ ಅವಧಿಯಲ್ಲೂ ಕೂಡ ಸಾಲ ಆಗ್ತಾ ಇದೆ ಹೆಚ್ಚಾಗಿ. ಇಲ್ಲ, ಸಾಲ ಎಲ್ಲ ಆಗ್ತಾ ಇದೆ. ಮಾಡಿರೋ ಸಾಲನ ತೀರ್ಸ್ಕೊಂಡು ಹೋಗ್ತಾ ಇದ್ದಾರೆ ಅಷ್ಟೇ, ಸಾಲ ಆಗ್ತಾ ಇಲ್ಲ. ಸೊ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗ್ಲಿ ಅಂದ್ರಿ, ಆದ್ರೆ ಅವರನ್ನ ಸೋಲಿಸಲೇಬೇಕು, NDA ಅನ್ನ ಸೋಲಿಸಲೇಬೇಕು ಅಂತ INDA ಮೈತ್ರಿಕೂಟ ಮಾಡ್ಕೊಂಡಿದ್ದಾರೆ. ಅಲ್ಲಿಂದ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರು ಕೇಳಿ ಬರ್ತಾ ಇದೆ. ಇದ್ರ ಬಗ್ಗೆ ಏನ್ ಹೇಳ್ತಾರೆ? ಸರ್ ಯಾರೇ ಬಂದ್ರು ಆಗಲ್ಲ ಸರ್. INDA ಒಕ್ಕೂಟ ಎಷ್ಟೇ ಇದು ಒಕ್ಕೂಟ ಸೇರಿದ್ರು ಮೋದಿ ಸೋಲ್ಸಕ್ ಆಗಲ್ಲ, ಆಗದೇ ಇಲ್ಲ. ಮೋದಿನೇ ಬರಬೇಕು ಮುಂದೆ. ನಮ್ ದೇಶ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಮೋದಿ ಬರ್ಲೇಬೇಕು. ಹಾಗೇನೆ ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನ್ ಹೇಳ್ತಾರೆ? ಬೇಡ ಸರ್, ಅವ್ರ ಬಗ್ಗೆ ಏನು ಮಾತಾಡಲ್ಲ. ನಮಗೆ ಮೋದಿ ಬರಬೇಕು, ನಮ್ ದೇಶ ಉಳಿಬೇಕು, ದೇಶ ಸುಭದ್ರವಾಗಿರ್ಬೇಕು ಅಂದ್ರೆ ಮೋದಿ ಬರ್ಲೇಬೇಕು. ಲೋಕಸಭಾ ಚುನಾವಣೆ ವಿಚಾರವಾಗಿ ಬಿಜೆಪಿ ಮತ್ತೆ JDS ರಾಜ್ಯದಲ್ಲಿ ಮೈತ್ರಿ ಆಗ್ತಾ ಇರೋದು ತುಂಬಾ ಒಳ್ಳೇದು ಸರ್, ತುಂಬಾ ಒಳ್ಳೇದು. ಇದು ಯಾವತ್ತೂ ಆಗ್ಬೇಕಾಗಿತ್ತು, ಈಗಾಗಿದೆ. ತುಂಬಾ ಒಳ್ಳೇದು. ಅಂದ್ರೆ ಈಗ ಕಾಂಗ್ರೆಸ್ ಅನ್ನ ರಾಜ್ಯದಲ್ಲಿ ಸೋಲ್ಸೋಕ್ ಆಗಲ್ಲ ಅಂತ ಈ 2 ಪಕ್ಷಗಳು ಒಂದಾಗಿರೋದಾ ಅಥವಾ ಏನು? ಸೋಲ್ಸ್ಬೇಕು ಅಂತ ಏನು ಒಂದಾಗಿಲ್ಲ ಸರ್. ಅವ್ರು ಸೋಲ್ತಾರೆ, ಕಾಂಗ್ರೆಸ್ನವ್ರು ಯಾವತ್ತೂ ಸೋಲ್ತಾರೆ. ಸೋಲ್ಸ್ಬೇಕು ಅಂತ ಏನು ಒಂದಾಗಿಲ್ಲ. ಈಗ ಏನಪ್ಪಾ ಅಂದ್ರೆ ಕುಮಾರಣ್ಣಂಗೆ ಸ್ವಲ್ಪ ಹಿಂದೂಗಳು ಅಂದ್ರೆ ಈಗ ಸ್ವಲ್ಪ ಮೊದಲೆಲ್ಲ ಬೇರೆ ಕಡೆ ಅಭಿಮಾನ ಇತ್ತು, ಈಗ ಹಿಂದೂ ಕಡೆ ಜಾಸ್ತಿ ಅಭಿಮಾನ ಹುಟ್ಟಿದೆ. ಕುಮಾರಣ್ಣ ಮತ್ತೆ ಮೋದಿ ಇಬ್ರು ಒಂದಾದ್ರೆ ತುಂಬಾ ಒಳ್ಳೇದಾಗುತ್ತೆ. ಈ ಬಿಜೆಪಿ ಮತ್ತೆ JDS ಮೈತ್ರಿ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗ್ಬೋದು ಅನ್ಸುತ್ತೆ ನಿಮ್ ಪ್ರಕಾರ? 100% ವರ್ಕೌಟ್ ಆಗುತ್ತೆ. ಹಾಗಿದ್ರೆ ಎಷ್ಟು ಸ್ಥಾನವನ್ನು ಗೆಲ್ಲುವ ನಿರೀಕ್ಷೆ ಇದೆ ಲೋಕಸಭಾ ಚುನಾವಣೆಯಲ್ಲಿ? ಒಂದು 26, 23ರಿಂದ 26. ಊರು ನೀವು ಯಾವ ಊರಿಂದ ಬಂದಿದ್ದೀರಿ? ನಾವು ಮಂಡ್ಯ ಸರ್. ಮಂಡ್ಯ ಸೈಡ್ ಅವರಾ? ಓಕೆ. ಬಟ್ ಇಲ್ಲೇ ಇರೋದು. ಇಲ್ಲೇ ಇರೋದು. ಓಕೆ. ನಿಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳೆಲ್ಲ ಹೇಗೆ ನಡೀತಾ ಇದೆ? ಅಭಿವೃದ್ಧಿ ನಮ್ಮ ಕುಮಾರಣ್ಣ ಮುಖ್ಯಮಂತ್ರಿ ಆಗಿದ್ದಾಗ ತುಂಬಾ ಚೆನ್ನಾಗಿ ನಡೀತು. ಬಟ್ ಇವಾಗ ಏನು ಆಗಿಲ್ಲ. ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದಾಗ ಚೆನ್ನಾಗಿ ನಡೀತು. ಈಗ ಎಂತದ್ದು ಇಲ್ಲ. ಅಲ್ಲ, ಕಳೆದ ಬಾರಿಯ ಲೋಕಸಭಾ ಚುನಾವಣೆ ಜಿದ್ದಾಜಿದ್ದಿನಿಂದ ಕೂಡಿತ್ತು. ಕರ್ನಾಟಕದಲ್ಲಿ ಸಾಕಷ್ಟು ಒಂದು ಹೆಸರು ಮಾಡಿತ್ತು. ಸುಮಲತಾ ಹಾಗೇನೆ ನಿಖಿಲ್ ಕುಮಾರಸ್ವಾಮಿ ಅವರ ಒಂದು ಫೈಟ್. ಆಮೇಲೆ ಈಗ ಯಾರು ಗೆಲ್ಬಹುದು ಅನ್ಸುತ್ತೆ ನಿಮ್ಗೆ? ಆ ಒಂದು ಕ್ಷೇತ್ರದಿಂದ ಯಾರು ನಿಲ್ಲುವಂತ ನಿರೀಕ್ಷೆ ಇದೆ? ಸರ್ ನಮಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಈಗ ಬಿಜೆಪಿ ಮತ್ತೆ JDS ಮೈತ್ರಿ ಆಗಿರೋದ್ರಿಂದ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಗೆಲ್ಲೋದಿಲ್ಲ. ಹೋದ ಬಾರಿ ಸುಮಲತಾ ಗೆದ್ರು. ಯಾಕೆ ಅಂದ್ರೆ ಅಂಬರೀಷ್ ಅಭಿಮಾನಿ ನಾನು. ಅಂಬರೀಷ್ ಅಣ್ಣವರ ಅಭಿಮಾನದಲ್ಲಿ ಎಲ್ಲರೂ ಓಟ್ ಹಾಕಿದ್ರು. ಹಾಗೇನೆ ಕಾಂಗ್ರೆಸ್ ಅವರು ಸಪೋರ್ಟ್ ಮಾಡಿದ್ರು. ಬಟ್ ಈ ಸಾರಿ ಆ ರೀತಿ ಆಗೋದಿಲ್ಲ. ಅಂದ್ರೆ ಸಂಸದೆಯಾಗಿ ಸುಮಲತಾ ಅವರು ಹೇಗೆ ಅಂತ ಅಂದ್ರೆ ಕ್ಷೇತ್ರದ ಅಭಿವೃದ್ಧಿಗಾಗಿ ಕೆಲಸ ಮಾಡ್ತಾರ, ಜನಪರವಾಗಿ ಕೆಲಸ ಮಾಡ್ತಾರ, ಹೇಗೆ ಸರ್? ಅದು 30% ಅಷ್ಟೇ, 100ಗೆ ಅಷ್ಟೇ. ಹಾಗಿದ್ರೆ ಈಗ ಮತ್ತೆ ಅವರು ನಿತ್ರೆ ಎಲೆಕ್ಷನ್ಗೆ ಎಲೆಕ್ಟ್ ಆಗಲ್ಲ ಅಂತ ನಿಮ್ಮ? ಎಲೆಕ್ಟ್ ಆಗೋದಿಲ್ಲ ಸರ್, ಕಷ್ಟ ಇದೆ. ಫೈನ್. ಹಾಗಿದ್ರೆ ಈಗ ರಾಜ್ಯ ಸರ್ಕಾರದ ವಿಚಾರವಾಗಿ ಏನ್ ಹೇಳ್ತೀರಾ? ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ವಿಚಾರ 0. ಏನು ಅಭಿವೃದ್ಧಿ ಇಲ್ಲ. ಯಾಕೆಂದ್ರೆ ಲಾಸ್ಟ್ ಟೈಮ್ ಕೊರೋನಾ ಬಂದಾಗ್ಲೂ ಸ್ವಲ್ಪ ಅಭಿವೃದ್ಧಿ ಆಗ್ತಾ ಇತ್ತು. ಈಗ ಏನು ಇಲ್ಲ, ಎಂತದ್ದು ಇಲ್ಲ. ಜಾರಿಗೊಳಿಸಿರುವ ಯೋಜನೆಗಳ ಬಗ್ಗೆ ಏನ್ ಹೇಳ್ತೀರಾ? ವೇಸ್ಟ್ ಸರ್ ಅದೆಲ್ಲ. ಈಗ ನೋಡಿ, ನಾವೆಲ್ಲ ಆಟೋ ಡ್ರೈವರ್ಸ್ಗಳು ನಮ್ಮ ಹೊಟ್ಟೆ ಮೇಲೆ ಹೊಡೆದ್ಬಿಟ್ಟು ಹೋದ್ರು. ವೇಸ್ಟ್ ಸರ್. ಏನು ಸಫಲ ಇಲ್ಲ ಅದರಿಂದ. 10 ರೂಪಾಯಿದು ಉಪಯೋಗ ಇಲ್ಲ. ಯಾಕೆಂದ್ರೆ ಈಗ ತುಂಬಾ ಜನ ಫ್ರೀ ಮಾಡೋದ್ರಿಂದ ಬೈಕತ್ತಾ ಇದ್ದಾರೆ. ಯಾಕೆಂದ್ರೆ ನಾವ್ ಹೆಂಗೋ ಫ್ರೀಯಾಗಿ ಹೋಗುವಾಗ ದುಡ್ಡು ಕೊಟ್ರು ಪರವಾಗಿಲ್ಲ, ನೆಮ್ಮದಿಯಾಗಿ ಹೋಗುವಂತ. ಈಗ ಕೈ ಮುರ್ಕತನಪ್ಪ, ಕಾಲ್ ಮುರ್ಕತನಪ್ಪ, ಹಿಂಸೆ. ಆಟೋದವ್ರದ್ದು ಮೇನ್ ಕಂಪ್ಲೀಟ್ ಇರೋದು ಶಕ್ತಿ ಯೋಜನೆ ಬಗ್ಗೆ ಅಂತಂದ್ರೆ ಬಸ್ ಉಚಿತ ಪ್ರಯಾಣದ ಬಗ್ಗೆ. ಆದ್ರೆ ಅದನ್ನು ಹೊರತುಪಡಿಸಿ ಉಳಿದ ಯೋಜನೆಗಳು ಕೂಡ ಜನಕ್ಕೆ ಅನುಕೂಲ ಇಲ್ವಾ? ಇಲ್ಲ, ಯಾವುದೇ ರೀತಿಯಿಂದಲೂ ಅನುಕೂಲ ಇಲ್ಲ. ಸರ್ ನಿಮ್ಗೆ ಮುಂದಿನ ಪ್ರಧಾನಿ ಯಾರಾಗ್ಬೇಕು? ಮೋದಿ. ಯಾಕೆ ಸರ್ ಮೋದಿ? ಮೋದಿ ಅಂದ್ರೆ ನಮ್ಗೆ ಇಷ್ಟ, ಅದಕ್ಕೆ ಆಗ್ಬೇಕು ಮೋದಿ. ಸರಿ, ಮೋದಿ ಅವರು ಯಾಕೆ ಅಂತ ಏನಾದ್ರು, ಮೋದಿ ಅವ್ರು ಆಗ್ಬೇಕು ಅಂತ ಏನಾದ್ರು ಒಳ್ಳೇದ್ ಮಾಡ್ತಾರೆ ಅದಕ್ಕೋಸ್ಕರ ಮೋದಿನೇ. ಸರಿ, ಹಾಗಿದ್ರೆ ಅವ್ರನ್ನ ಸೋಲಿಸಲೇಬೇಕು ಅಂತ INDA ಕೂಟ ಏನ್ ಮಾಡ್ಕೊಂಡಿದ್ದಾರೆ. ಅಲ್ಲಿಂದ ಈಗ ಪ್ರಸ್ತುತವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರು ಕೇಳಿ ಬರ್ತಾ ಇದೆ.
ಏನ್ ಹೇಳ್ತೀರಾ? ಅವ್ರು ಏನೇ ಮಾಡಿದ್ರು ಮೋದಿನ ಇದ್ ಮಾಡಕ್ಕಾಗಲ್ಲ ಬಿಟ್ರು, ಸೋಲ್ಸಕ್ಕಾಗಲ್ಲ, ಕಷ್ಟ ಐತೆ. ಈಗ ರಾಜ್ಯ ಸರ್ಕಾರದ ಬಗ್ಗೆ, ಕರ್ನಾಟಕ ರಾಜ್ಯ ಸರ್ಕಾರದ ಬಗ್ಗೆ ಏನ್ ಹೇಳ್ತೀರಾ? ರಾಜ್ಯ ಸರ್ಕಾರದ ಬಗ್ಗೆ ಅದೇ ನಮ್ಮ ಕುಮಾರಣ್ಣ ಆಗಿದ್ರೆ ಚೆನ್ನಾಗಿರೋದು ಮುಖ್ಯಮಂತ್ರಿ. ಈಗಿನ ಸರ್ಕಾರ ಚೆನ್ನಾಗಿಲ್ವಾ? ಏನ್ ಚೆನ್ನಾಗಿ ಸರ್, ಏನು ಮಾಮೂಲಿ. ಯೋಜನೆಗಳ ಬಗ್ಗೆ, ಈ ಉಚಿತ ಯೋಜನೆಗಳೆಲ್ಲ ಕೊಟ್ರು, ಗ್ಯಾರಂಟಿ ಯಾವ ಉಚಿತ ನಮ್ಗೇನು ಕೊಟ್ಟಿಲ್ವಲ್ಲ, ಬೇರೆಯವ್ರಿಗೆ ಕೊಟ್ರು ನಮ್ಗೇನು ಕೊಟ್ಟಿಲ್ವಲ್ಲ. ಸರ್, ನಿಮ್ ಪ್ರಕಾರ ಪ್ರಧಾನಿ ಯಾರಾಗ್ಬೇಕಾಗಿದ್ರೆ? ಮೋದಿಜಿ ಅವ್ರಾದ್ರೇನೆ ಏನೋ ಒಂದ್ ದೇಶ ಉಳಿಯುತ್ತೆ. ಇಲ್ಲಾಂದ್ರೆ ತಿರ್ಗಾ ಏನಾದ್ರು ಕಾಂಗ್ರೆಸ್ ಸರ್ಕಾರ ಕೊಟ್ರೆ ಪೂರ್ವ ಬರ್ನ್ ಆಗೋಯ್ತದೆ. ಎಲ್ಲ ಇಲ್ಲಿ ಯಾರು ನೆಮ್ಮದಿಯಾಗಿ ಜೀವನ ಮಾಡಕ್ ಆಗಲ್ಲ, ಅದಂತೂ ಖಂಡಿತ. ಮುಂದಿನ ಇನ್ನೂ 10 ಸಾರಿ ಎಲ್ಲ ಇನ್ನೂ 15 ಸಾರಿ ಆದ್ರೆ ಅವರೇ ಆಗ್ಬೇಕು. ಇನ್ ಯಾರಿಗೂ ಅಂತ ಮೀಟರ್ ಯಾರು ಇಲ್ಲ, ಕಾಂಗ್ರೆಸ್ ಅಲ್ಲಿ ಯಾರು ಅಂತ ತಾಕತ್ತಿರೋರು ಇಲ್ಲ. 2 ಅವಧಿಗೆ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗಿದ್ರು, ಮತ್ತೆ 3ನೇ ಅವಧಿಗೆ ಆಯ್ಕೆ ಆಗ್ಲಿ ಅಂತ ಹೇಳ್ತಿದ್ದೀರಾ. ಯಾವ ಒಂದು ನಿರ್ದಿಷ್ಟ ಕಾರಣಗಳಿಂದ? ಅದು ನಮ್ಮ ದೇಶನ ಕ್ಲೀನ್ ನಡೆಸ್ಕೊಂಡು ಹೋಗ್ತಿದ್ದಾರೆ, ಅದೊಂದೇ ನನಗೆ ಮೈಂಡಲ್ಲಿ ಇರೋದು. ಹಾಗಿದ್ರೆ NDA ಇಂದನೂ ಕೂಡ, ಅಂದ್ರೆ ಬಿಜೆಪಿ ಪಕ್ಷದಿಂದನೂ ಕೂಡ ಯಾರು ಸಮರ್ಥ ನಾಯಕರು ಇಲ್ವಾ ನರೇಂದ್ರ ಮೋದಿ ಹೊರತುಪಡಿಸಿ? ಇಲ್ಲ, ಇರ್ತಾರೆ, ಹಂಗೆ ಅಂತಲ್ಲ. ಅವ್ರವ್ರಲ್ಲೇ ಇರುತ್ತೆ, ನೀವ್ ಆಗ್ಬೇಕು ಅನ್ನೋದು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇರ್ತಾರಲ್ವಾ, ಹಂಗಾಗಿ ಅವರೇ ಆಗ್ತಾ ಇದಾರೆ. ಹಾಗಿದ್ರೆ ಈಗ ಲೋಕಸಭೆಗಾಗಿ ಬಿಜೆಪಿ ಮತ್ತೆ JDS ಏನು ಮೈತ್ರಿ ಆಗಿದೆ, ಅದ್ರ ಬಗ್ಗೆ ಏನು? ಮೈತ್ರಿಯಿಂದ ಒಂದು ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ಒಬ್ರು ಸಪೋರ್ಟ್ ಮಾಡೋದು ಅನುಕೂಲ ಆಗುತ್ತೆ ಅಂದ್ರೆ ಯಾಕೆ ಮಾಡಬಾರ್ದು? ಹಾಗಿದ್ರೆ ಒಳ್ಳೇದೇನಾ ಅವ್ರು ಮೈತ್ರಿ ಆಗಿರೋದು? ನಿಮ್ ಖಂಡಿತ 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 ತಪ್ಪೇನಿಲ್ಲ. ಅಂದ್ರೆ ಕಾಂಗ್ರೆಸ್ ಇಲ್ಲಿ ರಾಜ್ಯದಲ್ಲಿ ಪ್ರಬಲವಾಗಿದೆ, ಅವ್ರನ್ನ ಸೋಲಿಸಲೇಬೇಕು ಅಂತ ಎರಡು ಇಲ್ಲ ಸರ್, ಯಾವ್ದೋ ಸುಳ್ಳು ಗ್ಯಾರಂಟಿ ಕೊಟ್ಕೊಂಡೆಲ್ಲ ಗೆದ್ದಿರೋದು ಅಷ್ಟೇನೆ, ಯಾವ್ದು ಇದು ಶಾಶ್ವತ ಅಲ್ಲ. ಹಾಗಿದ್ರೆ ಈ ಒಂದು ಮೈತ್ರಿ ಸಕ್ಸಸ್ ಕಾಣುತ್ತೆ ಅಂತ ಆಯ್ತು ನಿಮ್ ಪ್ರಕಾರ? ಸಕ್ಸಸ್ ಕಾಣಲ್ಲ ಸರ್, ಇವ್ರು ಈಗಲೂ MP ಎಲೆಕ್ಷನ್ ತನಕ ಅಷ್ಟೇ ಇವ್ರ ಗ್ಯಾರಂಟಿಗಳು, ಆಮೇಲೆ ಯಾವ್ದೇ ಕಾರಣಕ್ಕೂ ಕೊಡಲ್ಲ. ಮೈತ್ರಿ ಬಿಜೆಪಿ ಮತ್ತು JDS ಖಂಡಿತ 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 ಸಕ್ಸಸ್ ಅಂತೂ 100% ಆಗುತ್ತೆ ಸರ್. ಹಾಗಿದ್ರೆ ಈ ಕರ್ನಾಟಕ ರಾಜ್ಯ ಸರ್ಕಾರದ ವಿಚಾರವಾಗಿ ಏನ್ ಹೇಳ್ತೀರಾ? ಏನ್ ಹೇಳೋದು ಸರ್, ಅದು ಹೇಳಿದ್ನಲ್ಲ, ಅಪ್ಪ ಮಕ್ಳದ್ ಕಿಟ್ ಅಮೌಂಟ್ ಕೊಡ್ತಾವ್ರೆ ಅಷ್ಟೇ, ಇನ್ನೇನಿಲ್ಲ. ಅಪ್ಪ ಡೈಲಿ 1 ಕ್ವಾರ್ಟರ್ ಎಣ್ಣೆ ಕುಡಿತಾನೆ ಅಂದ್ರೆ ಅದ್ರೊಳಗೆ ಹೊಸ ವರ್ಷಕ್ಕೆ 30 ರೂಪಾಯಿ ಜಾಸ್ತಿ ಮಾಡಿದ್ರು. ಇನ್ನೇನು ಡೈಲಿ 30 ರೂಪಾಯಿ ಅಂತಂದ್ರೆ ಅಲ್ಲಿಗೆ ತಿಂಗಳಿಗೆ 900 ರೂಪಾಯಿ ಆಯ್ತು. ಇನ್ ಮಗ 1 ಕ್ವಾರ್ಟರ್ ಕುಡಿತಾನೆ ಅಂತಂದ್ರೆ ಅವ್ನು 900 ರೂಪಾಯಿ ಆಯ್ತು. ಇನ್ನೆಲ್ಲ ಆಯ್ತು ಕೊಟ್ಟಿದ್ದು ಸರ್ಕಾರ. ಈ ಉಚಿತ ಗ್ಯಾರಂಟಿಗಳಿಂದ ಅನುಕೂಲ ಇಲ್ವಾ ಜನಕ್ಕೆ? ಯಾವ್ದು ಇಲ್ಲ ಸರ್. ಬೆಳಗ್ಗೆ ಎದ್ದು ನೋಡಿ BMTC ಎಷ್ಟು ಜನ ಹೊಡೆದಾಡ್ತಾರೆ, ಬರೀ ಹೆಂಗಸರುಗಳು ಜುಟ್ಟು ಹಿಡ್ಕೊಂಡು ಹೊಡೆದಾಡ್ತಾ ಇರ್ತಾರೆ. ಅವ್ರು ನೋಡಿ, ಇವ್ರು ಏನಿಲ್ಲ, ಈ ಮನೇಲಿ ಜಗಳಾಟಕ್ಕೆ ಬಿಟ್ಟವ್ರು ಅಷ್ಟೇ. ಕಾಂಗ್ರೆಸ್ನವರು ಮನೇಲಿ ಜಗಳ ಮಾಡಕ್ ಬಿಟ್ಟಾರೆ. ಕೇವಲ ಈ ಒಂದು ಬಸ್ ಉಚಿತ ಏನಿದೆ ಆ ಒಂದು ಯೋಜನೆ ವಿರುದ್ಧ ನಿಮ್ಮ ಒಂದು ಆಕ್ರೋಶ ಅಥವಾ ಒಂದು ಅಭಿಪ್ರಾಯನ, ಅಥವಾ ಬೇರೆ ಯೋಜನೆಗಳು ಕೂಡ ಕೊಡ್ತಾ ಇರೋದು ಯಾವ್ದು ಇಲ್ಲ ಸರ್. ನಮ್ ತಲೆ ಮೇಲೆ ಬಿಟ್ಟು ಕೊಡ್ತಾ ಇರೋದು ಅಷ್ಟೇ, ಯಾವ್ದು ಇಲ್ಲ. ಈ ರೈತರಿಗೆ ನೋಡಿ ಅಷ್ಟ್ ಜನ ಸಾಯ್ತಾ ಇರ್ತಾರೆ, ಅಲ್ಲಿ ಹೋಗಿ ಬೆಳೆ ಹಂಗಾಯ್ತು ಹಿಂಗಾಯ್ತು ಅಂತ ಕೊಬ್ಬರಿ ರೇಟ್ ಇಲ್ಲ. ಯಾರೋ ಒಬ್ಬರೇನಾರ ಮಾತಾಡ್ತಾರ? ಯಾರು ಮಾತಾಡಲ್ಲ. ಈಗ ಹೇಗೂ ಸರ್ಕಾರ ಅಸ್ತಿತ್ವದಲ್ಲಿದೆ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿ ಮುಂದುವರಿತಾ ಇದ್ದಾರೆ. ಅವರೇ ಮುಂದುವರಿಬೇಕಾ ಅಥವಾ DK ಶಿ ಅವರು ಮುಖ್ಯಮಂತ್ರಿ ಆಗ್ಬೇಕಾ ನಿಮ್ ಪ್ರಕಾರ? ಇಲ್ಲ, ಏನೋ ಅವ್ರಿಗೊಂದು ಆಸೆ ಇದೆ ಆಗ್ಬೇಕು ಅಂತ, ಆದ್ರೂ ಅವ್ರನ್ನ ಆಗಕ್ಕಂತೂ ಬಿಡಲ್ಲ, ಯಾವ್ದೇ ಕಾರಣಕ್ಕೂ ಬಿಡಲ್ಲ. ಅವ್ರೊಂದ್ಸರಿ ಆಗ್ಬೇಕಾಯ್ತು, ಆದ್ರೂ ಅವ್ರ ಕೋಪ ಜಾಸ್ತಿ, ಹಂಗಾಗಿ ಅವ್ರನ್ನ ಆಗಕ್ ಬಿಡ್ತಾ ಇಲ್ಲ. ಸಿದ್ದರಾಮಯ್ಯ ಇರತಕ್ಕಂತೂ ಬಿಡಲ್ಲ ಬಿಡಿ DK ಶಿವಕುಮಾರ್ನಂತೂ.